ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹಾಲಿವುಡ್ನಲ್ಲಿ ಬಿಡುಗಡೆಯಾದ ಆ್ಯನಬಲ್ ಹಾರರ್ ಫಿಲ್ಮನ್ನು ನೋಡಿದ್ದೀರಾ ಅಂದ್ಕೊಳ್ತೀನಿ. ಇದರಲ್ಲಿ ಇರೋ ಆ್ಯನಬಲ್ ಡಾಲ್ ರಿಯಲ್ ಲೈಫ್ನಲ್ಲೂ ಇದೆ ಅಂದರೆ ನೀವು ನಂಬ್ತೀರಾ? ಬಟ್ ಇದು ನಿಜ ಜೀವನದಲ್ಲೂ ಇದೆ. ಆ ಡಾಲ್ನ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 1970 ಡೋನಾ ಎಂಬ ಹುಡುಗಿ ಇರ್ತಾಳೆ. ಅವಳ ಬರ್ಡೇಗೆ ಅವರ ಅಪ್ಪ ಅಮ್ಮ ಒಂದು ಡಾಲ್ನ ಗಿಫ್ಟ್ ಕೊಡ್ತಾರೆ. ಈ ಡಾಲನ್ನು ಡೋನಾ ಅವರ ಅಮ್ಮ ಒಂದು ಪ್ರಾಚೀನ ಅಂಗಡಿಯಿಂದ ಖರೀದಿಸ್ತಾರೆ. ಈ ಅಂಗಡಿಯಲ್ಲಿ ಹಳೆ ಕಾಲದ ವಸ್ತುಗಳು ಮಾರ್ತಾ ಇರ್ತಾರೆ. ಡೋನಾ ತನ್ನ ಫ್ರೆಂಡ್ಸ್ ಜೊತೆ ಒಂದು ಅಪಾರ್ಟ್ಮೆಂಟ್ಲಿ ಇರ್ತಾ ಇದ್ಲು. ಒಂದು ದಿನ ಡೋನಾ ಈ ಡಾಲನ್ನು ಬೆಡ್ ಮೇಲೆ ಮಡಗಿರ್ತಾಳೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಈ ಡಾಲ್ ತನ್ನ ಪೊಸಿಷನ್ನನ್ನು ಚೇಂಜ್ ಮಾಡ್ತಾ ಇರುತ್ತೆ. ಆಗ ಡೋನಾಗೆ ಬೆಡ್ಡಿಂದ ಜಾರ್ತಾ ಇರ್ಬೋದು ಅಂತ ಅನಿಸುತ್ತೆ ಮತ್ತು ಅವಳ ಸ್ನೇಹಿತರು ಆಟ ಆಡಿಸ್ತಾ ಇರ್ಬೋದು ಅಂದ್ಕೋತಾಳೆ. ನಂತರ ಈ ಡಾಲ್ನ ಮೂವ್ಮೆಂಟ್ಸ್ ಹೆಚ್ಚಾಯ್ತಾ ಹೋಯಿತು. ಡೋನಾ ಮತ್ತು ಅವಳ ಫ್ರೆಂಡ್ ಇದನ್ನು ಇಗ್ನೋರ್ ಮಾಡ್ತಾರೆ. ಆದರೆ ಇವರ ರೂಮ್ಮೇಟ್ ಲೂಗೆ ಡಾಲ್ ಹಾಂಟೆಡ್ ಥರ ಕಾಣಿಸ್ತಾ ಇತ್ತು. ಆ ಡಾಲ್ ಇವ್ರು ತರಬಾರ್ದಾಗಿತ್ತು ಅನ್ಕೋತಾನೆ. ಇದಾದ ಮೇಲೆ ಕೆಲವು ಚೀಟಿಗಳು ಸಿಗೋಕ್ಕೆ ಶುರುವಾಗುತ್ತೆ. ಆ ಚೀಟಿ ಅಲ್ಲಿ ಹೆಲ್ಪ್ ಲೂ ಅಥವಾ ಹೆಲ್ಪ್ ಅಸ್ ಅಂತ ಇರ್ತಿತ್ತು. ಡೋನಾ ತನ್ನ ಆಫೀಸಿಂದ ವಾಪಸ್ ಮನೆಗೆ ಬಂದಾಗ ಆ ಡಾಲ್ ಬೆಡ್ ಮೇಲೆಯೇ ಇರುತ್ತೆ. ಬಟ್ ಆ ಡಾಲ್ನ ಕೈ ತುಂಬ ರಕ್ತ ಅಂಟಿರುತ್ತೆ. ಆ ರಕ್ತ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಕ್ಕೆ ಹೋದಾಗ ಆ ರಕ್ತ ಡಾಲ್ನ ಒಳಗಿಂದ ಬರ್ತಾ ಇರುತ್ತೆ. ಇದರಿಂದ ಡೋನಾ ಹಾಗೂ ಅವಳ ಫ್ರೆಂಡ್ ತುಂಬಾ ಭಯ ಪಡ್ತಾರೆ. ನಂತರ ಚರ್ಚಲ್ಲಿರೋ ಫಾದರ್ನ ಕರೆಸ್ತಾರೆ. ಆ ಫಾದರ್ ಆತ್ಮದೊಂದಿಗೆ ಚರ್ಚೆ ಮಾಡಿ ನಂತರ ಹೇಳೋದೇನೆಂದರೆ, ಇವರು ಇರೋ ಅಪಾರ್ಟ್ಮೆಂಟಲ್ಲಿ ಒಂದು ಫೀಲ್ಡ್ ಇರುತ್ತೆ. ಆ ಫೀಲ್ಡ್ನಲ್ಲಿ 7 ವರ್ಷದ ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಆ ಹುಡುಗಿ ಹೆಸರು ಆ್ಯನಬಲ್. ಯಾವಾಗ ಡೋನಾ ಈ ಅಪಾರ್ಟ್ಮೆಂಟ್ ಬಂದರೋ ಆ ಹುಡುಗಿಯ ಆತ್ಮ ತಿರುಗ್ತಾ ಇತ್ತು. ನಂತರ ಆ ಗೊಂಬೆಯಲ್ಲಿ ಸೇರಿಕೊಳ್ಳುತ್ತೆ. ಇದನ್ನು ಕೇಳಿದ ಡೋನಾ ಈ ಗೊಂಬೆಯನ್ನು ತನ್ನ ಹತ್ತಿರನೇ ಇಟ್ಕೊತಾಳೆ. ಯಾವಾಗ ಈ ಗೊಂಬೆನ ಇವ್ರ ಜೊತೆ ಇಟ್ಕೋತಾರೋ ಆ ಗೊಂಬೆ ತನ್ನ ಆಟನ ಶುರು ಮಾಡಿಕೊಳ್ಳುತ್ತೆ. ಡೋನಾ ರೂಮಿಂದ ಶಬ್ದ ಬರ್ತಾ ಇರುತ್ತೆ. ಆಗ ಡೋನಾರ ಫ್ರೆಂಡ್ ಲೂ ಹೋಗಿ ನೋಡ್ತಾನೆ. ರೂಮಲ್ಲಿ ಇದ್ದ ಆ್ಯನಬಲ್ ಡಾಲ್ ಬೆಡ್ ಮೇಲೆ ಇರಬೇಕಾಗಿರೋದು ಚೇರಲ್ಲಿ ಕೂತಿರುತ್ತೆ. ಲೂ ಆ ಡಾಲ್ನ ಚೇರಿಂದ ಎತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಲೂನ ಕೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಆಗ ಕೈನ ಯಾರೋ ಪರ್ಚಿರೋ ಥರ ಆಗುತ್ತೆ. ಇದರಿಂದ ಭಯಭೀತನಾದ ಲೂ ಎಡ್ ಮತ್ತು ಲಾರೆನ್ನ ಕರೆಸ್ತಾರೆ. ಇವರು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಕಂಡುಹಿಡಿಯೋರಾಗಿರ್ತಾರೆ. ಇವರು ಆ ಡಾಲ್ನ ಚೆಕ್ ಮಾಡಿದ ನಂತರ ಹೇಳೋದೇನೆಂದರೆ, ಆ ಡಾಲ್ನಲ್ಲಿ ಇರೋ ಆತ್ಮ ಹುಡುಗಿದಲ್ಲ, ಒಂದು ಡೆವಿಲ್ದಾಗಿರುತ್ತೆ. ಆ ಡೆವಿಲ್ನ ಆತ್ಮ ಡೋನ ಕೊಲ್ಲೋಕ್ಕೆ ಕಾಯ್ತಾ ಇರುತ್ತೆ ಅಂತ ಇದು ಗೊತ್ತಾಗಿದ್ದ ಕೂಡಲೇ ಆ ಡಾಲ್ನ ಗಾಜಿನ ಬಾಕ್ಸಿನಲ್ಲಿ ಗೊಂಬೆನ ಇಡ್ತಾರೆ. ಈ ಗೊಂಬೆ ಈಗಲೂ ಸಹ ಮ್ಯೂಸಿಯಮ್ಮಲ್ಲಿ ಇದೆ. ಸ್ನೇಹಿತರೆ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.